ಬಹಳ ಸಂತೋಷ ಕೊಟ್ಟಿರುವಂಥ ಕಾರ್ಯಕ್ರಮ ಸರ್ ಇದು. ವೇದಿಕೆ ಮೇಲೆ ಪೂಜ್ಯ ಖಾವಂದ್ರಿದ್ದಾರೆ. ನಾನು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ್ದು. ನಮ್ಮ ತಂದೆ ಆದರೆ ಕನ್ನಡದಲ್ಲಿ PhD ಮಾಡಿರುವಂಥದ್ದು, ಕನ್ನಡ ಸಾಹಿತ್ಯದ ಬಗ್ಗೆ. ರಾಘವಾಂಕ ಒಂದು ಅಧ್ಯಯನ ಅಂತ ಅವರ ಕನ್ನಡ ಥೀಸೀಸು. ಇಲ್ಲಿ ಮನುಬಳಿಗಾರ್ ಸಾಹೇಬರೆಲ್ಲ ಇದ್ದಾರೆ, ನಮ್ಮ ತಂದೆಗೆ ಆತ್ಮೀಯರು. ಒಂದು ದಿವಸ ನಮ್ಮ ತಂದೆಯವರು ನನಗೆ ಹೇಳಿದ್ರು, ಅಲ್ಲಪ್ಪ, ನನ್ನ ಮಗ ಆಗಿ ನೀನು ಒಂದೇ ಒಂದು ಕನ್ನಡ ಪುಸ್ತಕ ಓದಿಲ್ಲ ಅಂತಂದರೆ ಭಾಳ ಅನ್ಯಾಯ, ಇದು ಕನ್ನಡ ಪುಸ್ತಕ ಓದು ಅಂತ. ನನಗೆ ಅವರು ಫಸ್ಟ್ ಪುಸ್ತಕ ಕೊಟ್ಟಿದ್ದೇನೆ SL ಭೈರಪ್ಪನವ್ರದ್ದು ಪುಸ್ತಕ. ಇವತ್ತು ಅಲ್ಲಿಂದ ನನ್ನ ಕನ್ನಡ ಓದು ಪ್ರಾರಂಭ ಆಗಿದ್ದು. ಅದಾದ ಮೇಲೆ ನನಗೆ ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನು, ಅವರ ಕೃತಿಗಳನ್ನು ಓದಲಿಕ್ಕಾಯಿತು. ಪತ್ರಿಕೆಯನ್ನು, ನಾನು ಕನ್ನಡ ಪತ್ರಿಕೆಯನ್ನು ಓದಿದ್ದೇನೆ ನಾನು ವಿಶ್ವೇಶ್ವರ ಭಟ್ರಿಂದಾಗಿ, ಪ್ರತಾಪ್ ಸಿಂಹ ಅವರಿಂದಾಗಿ. ಇದು ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಂತರ ನನ್ನ ತಲೆಮಾರಿನ ತುಂಬ ಜನ ಇದ್ದಾರೆ ಇಂಗ್ಲೀಷ್ ಮೀಡಿಯಂನ ವಿಕ್ಟಿಮ್ಸು. ಕನ್ನಡದ ಬ್ಯೂಟಿ ಬಹುಶಃ ನಮ್ಮ ತಂದೆ ನನಗೆ ಆ ಒಂದು ತಾಕೀತು ಮಾಡಿ ಬಲವಂತ ಮಾಡಿದಿದ್ರೆ ಬಹುಶಃ ನಾನು ಅದನ್ನು ಸಾಹಸ ಮಾಡ್ತಾನೆ ಇರಲಿಲ್ವ. ಐ ವುಡ್ ಹ್ಯಾವ್ ಲಾಸ್ಟ್ ಆನ್ ದಿಸ್ ಬ್ಯೂಟಿ. ಆದರೆ ಆ ಪತ್ರಿಕೆಯನ್ನು ಓದಿಸ್ಕೊಂಡು ಹೋಗಿದ್ದು, ಆ ಒಂದು ನನ್ನಂಥ ಎಷ್ಟೋ ಜನಕ್ಕೆ ಫಸ್ಟ್ ಟೈಮ್ ರೀಡರ್ಸನ್ನು ತಯಾರು ಮಾಡಿದ್ದು ವಿಶ್ವೇಶ್ವರ ಭಟ್ರು. ಭಾಳಷ್ಟು ಜನ ಇಲ್ಲಿ ನಮ್ಮನ್ನು ಬರವಣಿಗೆಕಾರರನ್ನಾಗಿ ಮಾಡಿದ್ರು ವಿಶ್ವೇಶ್ವರ ಭಟ್ರು ಅಂತ ಹೇಳಿದವರಿದ್ರು, ನಮ್ಮನ್ನು ರೈಟರ್ಸ್ ಆಗಿ ಮಾಡಿದ್ರು ಅಂತ. ರೈಟರ್ಸ್ ಆಗಿ ಮಾಡೋದ್ರ ಜೊತೆಗೆ ನನ್ನಂಥ ಎಷ್ಟೋ ಸಾವಿರಾರು ಜನನ ಫಸ್ಟ್ ಟೈಮ್ ರೀಡರ್ಸ್ ಆಗಿ ಮಾಡಿದ್ದು ಕೂಡ ವಿಶ್ವೇಶ್ವರ ಭಟ್ರ ಖ್ಯಾತಿ. ನನಗೆ ಇಲ್ಲಿ ಶೋಭಾ ಮೇಡಮ್ ಅವರು, ರೂಪಾ ಗುರುರಾಜ್ ಅವರು, ಕಿರಣ್ ಅವರು, ಬಹಳಷ್ಟು ಜನ ಇಲ್ಲಿ ಮಾತನಾಡಿದವರು ನೇರವಾಗಿ ವಿಶ್ವೇಶ್ವರ ಭಟ್ರ ಶಿಷ್ಯರಾಗಿ, ಅವರ ಗರಡಿಯಲ್ಲಿ ತಯಾರಾದಂಥವ್ರು ಬಹಳಷ್ಟು ಜನ. ಅವರೆಲ್ಲರೂ ಕೂಡ ಒಂದು ರೀತಿ ನೇರವಾದ ಶಿಷ್ಯ ವರ್ಗ ಅವರೆಲ್ಲರೂ. ಆದರೆ ನನ್ನ ಕೇಸ್ ಒಂಥರ ಡಿಫ್ರೆಂಟ್. ನನಗೂ ಅವ್ರಿಗೂ ಒಂದು ರೀತಿ ದ್ರೋಣಾಚಾರ್ಯರ ಸಂಬಂಧ. ನಾನು ಅವ್ರ ಜೊತೆಗೆ ಯಾವತ್ತೂ ಕೆಲಸ ಮಾಡಿಲ್ಲ, ಆದರೆ ಅವರನ್ನು ಯಾವಾಗಲೂ ಕೂಡ ಒಬ್ಬ ಗುರು ಅಥವಾ ಒಂದು ಮೆಂಟಾರ್ ಸ್ಥಾನದಲ್ಲಿ ನಾನು ಯಾವತ್ತೂ ಕೂಡ ಇಟ್ಟು ಬಹಳ ಗೌರವದಿಂದ ನೋಡಿರೋನು. ಅವರು ಕೂಡ, ಅವರಲ್ಲಿ ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಶೋಭಾ ಮೇಡಮ್ ಮಾತನಾಡ್ತಾ ಹೇಳಿದ್ರು, ಯಾರಲ್ಲಿ ಏನಾದರೂ ಒಂದು ಒಳ್ಳೆಯದಿದ್ದರೆ ಆ ಒಳ್ಳೆತನವನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸುವಂಥ ಒಂದು ರೇರ್ ಕ್ವಾಲಿಟಿ ವಿಶ್ವೇಶ್ವರ ಭಟ್ರಲ್ಲಿದೆ. ರೇರ್ ಕ್ವಾಲಿಟಿ. ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲಾಲ್ ಇದ್ದಿತ್ತು. ಆವಾಗ ನನಗಿನ್ನೂ ನೆನಪಿದೆ, ನಾನು ಜಸ್ಟ್ TV ಚಾನೆಲ್ಗಳಲ್ಲಿ ಯಾವುದೋ ಒಂದೋ ಎರಡೋ TV ಚಾನಲಲ್ಲಿ ಯಾರೋ ಒಂದು ಡಿಸ್ಕಷನ್ನಿಗೆ ಕರೆದಿದ್ರು. ಅವಾಗ ನಾನು BJPಲಿ ಇರಲಿಲ್ಲ, ಅವಾಗ ನಾನು ಇನ್ನೂ ವಿದ್ಯಾರ್ಥಿ ಪರಿಷತ್ನಲ್ಲೂ ಏನಿರಲಿಲ್ಲ. ಸೊ ನನಗೇನು ಟೈಟಲ್ ಏನಿರಲಿಲ್ಲ. ಆದರೆ ಒಂದು ಡಿಬೇಟ್ನಲ್ಲಿ ವಿಶ್ವೇಶ್ವರ ಭಟ್ರು, ನನಗಿನ್ನೂ ನೆನಪಿದೆ, ಸುವರ್ಣ ನ್ಯೂಸು ಚಾನಲ್ಲು, ಇನ್ಫೆಂಟ್ರಿ ರೋಡಲ್ಲಿ ಬಿಲ್ಡಿಂಗ್ ಇತ್ತು. ನನ್ನನ್ನು ಯಾವುದೋ ಒಂದು ಡಿಬೇಟಲ್ಲಿ ನಾನು ಬಂದಿದ್ದೆ. ನಾನು ಡಿಬೇಟ್ ಮುಗಿಸಿ ಹೊರಗಡೆ ಹೋಗಬೇಕಾದ್ರೆ ಭಟ್ರು ಬಂದು ಮಾತಾಡ್ಸಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರಿ ನೀವು, ಹೆಚ್ಚು ಬರಬೇಕು ನೀವು TVಗೆ, ಡಿಬೇಟ್ಗಳಲ್ಲಿ ಬಂದು ಮಾತಾಡಿ ಅಂದರು. ನಾನು ಅವಾಗ ಭಾಳ ಫ್ರ್ಯಾಂಕಾಗಿ ಅವ್ರ ಹತ್ರ ಹೇಳಿದೆ, ಸರ್ ಆದರೆ ನಾನೇನು ಯಾವುದೇ ಆಫೀಸ್ ಬೇರೆರಲ್ಲ ಸರ್, ಯಾವುದೇ ಸಂಸ್ಥೆಯಲ್ಲಿಲ್ಲ, ತಲೆ ಕೆಡಿಸ್ಕೊಬಿಟ್ರೆ ನೀವು ಬರ್ರಿ ಅಂದರು. ಆಮೇಲೆ ಯಾವುದೋ ಬೇರೆ ಚರ್ಚೆ ಬರ್ತಾಯಿತ್ತು. ಅವ್ರ ಆಫೀಸಿಂದ ಫೋನ್ ಮಾಡಿಸೋರು, ಜನರಲಾಗಿ ಯಾವುದೋ ಸಬ್ಜೆಕ್ಟು. ನಾನು TVಗೆ ಹೋಗಿ ನೋಡಿದ್ರೆ ಅಲ್ಲಿ ಕೆಳಗಡೆ ಟಿಕ್ಕರಲ್ಲಿ ಬರೀತಿತ್ತು ಸಾಮಾಜಿಕ ಚಿಂತಕ ಅಂತ ಒಂದು ಸತಿ, ಇನ್ನೊಂದರಲ್ಲಿ ಯಾವುದೋ ಯುವ ನಾಯಕ, ಇನ್ನೊಂದರಲ್ಲಿ ವಿದ್ಯಾರ್ಥಿ ನಾಯಕ.
ಹೀಗೆ ರ್ಯಾಂಡಮ್ ಟೈಟಲ್ಗಳನ್ನು ಕೊಟ್ಟರು. ಆದರೆ ನಾನು ಸ್ಪೇಸ್ ಕಲ್ಪಿಸಿದ್ರು. ಇವ್ರು 4 ಸತಿ ಟಿ ವಿಲಿ ಕರೆಸಿದ್ರು ಅಂತ ಹೇಳಿ ಅದನ್ನ ನೋಡಿ ಇನ್ನೊಂದು 4 ಟಿ ವಿಯವ್ರು ಕರೆಸಿದ್ರು. ಅದಾದ ಮೇಲೆ ನಾನು ಒಂದು ದಿವಸ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ ಆಗಿ ಟಿ ವಿ ಚಾನಲಲ್ಲಿ ಬರೋವರೆಗೂ ಕೂಡ ವಿಶ್ವೇಶ್ವರ ಭಟ್ರ ಬಹಳ ದೊಡ್ಡ ಒಂದು ಆಶೀರ್ವಾದ ಇದೆ. ಟ್ಯಾಲೆಂಟ್ ಹಂಟಿಂಗ್ ಯಾವ ಥರ ಅವ್ರು ಮಾಡ್ತಾರೆ ಅನ್ನೋದಕ್ಕಿರುವಂಥ ಒಂದು ಭಾಳ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್. ನಾನು ಅದರ ನಾನು ಬೆನಿಫಿಷರಿ. ನಾನು ಅದ್ರದ್ದು ನನಗಿನ್ನೂ ನೆನಪಿದೆ. ಒಂದು ದಿವಸ ಕರೆದು ಅವರಿಗೆ ಬಹಳಷ್ಟು ಜನನ ರೈಟರ್ಸ್ ಮಾಡುವಂಥದ್ದು ಅವ್ರಿಗೊಂದೇನೋ ಒಂದು ಗೀಳು, ಎಲ್ಲರೂ ಕೆಲವು ಬರ್ಸೋಣ ಅಂತ. ಬೀತೋವನ್ ಒಂದು ಕಡೆ ಹೇಳಿದ್ದಂತೆ, ಎವ್ರಿ ಒನ್ ಈಸ್ ಅ ಸಿಂಗರ್ ಅಂತ. ಆ ಥರ ಬಹುಶಃ ಭಟ್ರು ಹಿ ಬಿಲೀವ್ಸ್ ಎವ್ರಿ ಒನ್ ಈಸ್ ಅ ರೈಟರ್. ಯಾಕೆಂದ್ರೆ ಎಲ್ಲರಲ್ಲೂ ಒಂದು ಕಥೆ ಹೇಳುವಂಥದ್ದಿದೆ, ಪ್ರತಿಯೊಬ್ಬರಲ್ಲೂ ಏನೋ ಒಂದು ಹೇಳುವಂಥದ್ದು ಇರುತ್ತೆ. ಬಹುಶಃ ನಾವು ಬರ್ದಿರಲ್ಲ ಅಷ್ಟೇ. ಒಂದು ದಿವಸ ಭಟ್ರು ನನಗೆ ಬರೀ ಅಂತಂದರು. ಆವಾಗ ಪ್ರತಾಪ್ ಸಿಂಹ ಅವರು ಎಡಿಟ್ ಪೇಜ್ ಇನ್ಚಾರ್ಜ್. ನಾನೊಂದು ಆರ್ಟಿಕಲ್ ಬರೀಬೇಕು ಅಂತ ಹೇಳಿ ಬರೆದೆ. ಅವಾಗ ಪ್ರತಾಪಣ್ಣಂಗೆ ಫೋನ್ ಮಾಡಿ ನಾನು ಆರ್ಟಿಕಲ್ ಕಳಿಸಿದೆ. ಭಟ್ರು ಹೇಳಿದರು, ಆರ್ಟಿಕಲ್ ಕಳಿಸಿದ್ದೀನಿ ಪ್ರತಾಪಣ್ಣ ಅಂತ. ಕನ್ನಡ ಪತ್ರಿಕೆ ಓದೋಕ್ಕೆ ಕಷ್ಟ ಇದ್ದವನಿಗೆ ಕನ್ನಡದಲ್ಲಿ ಬರೆಯೋದಂತೂ ಕಷ್ಟ ಆಯಿತು. ನಾನು ಇಂಗ್ಲೀಷಲ್ಲಿ ಬರೆದು ಕಳಿಸಿದ್ದೆ ಪತ್ರಿಕೆನ, ಆರ್ಟಿಕಲ್ನ. ಆ ಕಡೆಯಿಂದ ಪ್ರತಾಪಣ್ಣ ಫೋನ್ ಮಾಡಿದ್ರು. ಗೊತ್ತಲ್ಲ ಪ್ರತಾಪ್ ಸಿಂಹ ಅವರ ಮಾತಿನ ಧಾಟಿ. ನೀನೇನು ಸ್ವಪನ್ ದಾಸ್ ಗುಪ್ತಾನೇನೋ ಮರಯ, ಇಂಗ್ಲೀಷಲ್ಲಿ ಬರೆದು ಆರ್ಟಿಕಲ್ ಕಳಿಸಿದ್ರೆ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡದಲ್ಲಿ ಬರ್ಕೊಳ್ಳೋಕ್ಕೆ, ಆದರೆ ಕನ್ನಡದಲ್ಲಿ ಬರೆದು ಕಳಿಸು, ಕನ್ನಡ ಪೇಪರಿಗೆ ಬರೀತಾ ಇರೋದು ನೀನು ಅಂದರು. ಅದಾದ ಮೇಲೆ ಕೂತ್ಕೊಂಡು ಒಂದು ಡಿಕ್ಷನರಿ, ಇನ್ನೊಂದು ನಮ್ಮಪ್ಪನ ಕೂರಿಸ್ಕೊಂಡು ಅದೇ ಆರ್ಟಿಕಲನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಬರೆದು ನಾನು ಮತ್ತೆ ಅದನ್ನು ಕನ್ನಡ ಪ್ರಭಕ್ಕೆ ಕಳಿಸಿದೆ. ನನ್ನ ಮೊದಲ ಅಂಕಣ ಪತ್ರಿಕೆ ಕನ್ನಡದಲ್ಲಿ ಪ್ರಿಂಟ್ ಆಗಿದ್ದು ಕೂಡ ವಿಶ್ವೇಶ್ವರ ಭಟ್ಟು ಪ್ರತಾಪ್ ಸಿಂಹ ಅವರ ಕಾರಣದಿಂದ. ಈ ಥರದ್ದು ನಾನು ಎಷ್ಟೊಂದು ನೆನಪಿಸ್ಕೊಳ್ಬೋದು. ಬಟ್ ಇವತ್ತು ಅವರಲ್ಲಿರುವಂಥ ಒಂದೆರಡು ಗುಣನ ಮಾತ್ರ ನಾಪಿಸಿದೆ ಅಷ್ಟೇ, ಯಾವ ರೀತಿ ಹಿ ಈಸ್ ಅ ಟ್ಯಾಲೆಂಟ್ ಹಂಟರ್ ಅಂತ. ಆ ಸಂದರ್ಭದಲ್ಲೇ ಒಂದು ದಿವಸ ನಾನು ಅವ್ರ ಚೇಂಬರ್ಗೆ ಹೋಗಿದ್ದೆ. ನಾನು ಬಹುಶಃ ಫಸ್ಟ್ ಇಯರ್ ಅವ್ರ ಸೆಕೆಂಡ್ ಇಯರ್ ಲಾಲ್ ಇದ್ದೋನು. ಬಟ್ ಆ ಪಿಕ್ಚರ್ ನನ್ನ ಮನಸ್ಸಲ್ಲಿ ಎಷ್ಟು ಇಂಡೆಲಿಬಲ್ ಇಂಪ್ರೆಷನ್ ಉಂಟು ಮಾಡಿದೆ ಅದು. ಭಟ್ರು ಬರೀತಾ ಕೂತಿದ್ರು. ನೀಟಾಗಿದ್ದಂಥ ಚೇಂಬರು, ಟೇಬಲ್ ಬಹಳ ನೀಟಿತ್ತು. ಆಮೇಲೆ ಅವ್ರು ಯಾವಾಗಲೂ ಕೂಡ ವೆಲ್ ಡ್ರೆಸ್ಡು. ನೀವು ಒಂದೇ ಒಂದು ದಿನ ಕೂಡ ವಿಶ್ವೇಶ್ವರ ಭಟ್ರು ಸರಿಗೆ ಬಟ್ಟೆ ಹಾಕಿಲ್ಲ ಅಂತಿಲ್ಲ. ಯಾವತ್ತೂ ಕೂಡ ಟಾಪ್ ನಾಚಾಗೆ ಬಟ್ಟೆ ಹಾಕಿರ್ತಾರೆ ಅವರು. ಯಾರೋ ಅವ್ರಿಗೆ ಕೇಳಿದ್ರಲ್ಲ ಹೇರ್ ಕೇರ್ ಏನು ಅಂತ, ಅವ್ರ ಹೇರ್ ಕೇರ್ ಜೊತೆಗೆ ಸ್ಕಿನ್ ಕೇರು ಏನು ಮಾಡ್ತೀರಿ ಭಟ್ರೆ ಅಂತ ಕೇಳಬೇಕು. ಆ ಥರ ಅವ್ರು ಯಾವಾಗಲೂ ಮುಖ ಹೊಳಿತಾ ಇರುತ್ತೆ. ಅವ್ರನ್ನ ಹೋಗಿ ಭೇಟಿ ಮಾಡಿದೆ. ಬರೀತಾ ಕೂತಿದ್ರು. ಸರ್ ನೀವು ಕಂಪ್ಯೂಟರು ಟಿ ವಿ ಅದು ಟೈಪ್ ರೈಟ್ರಲ್ಲಿ ಯಾವುದು ಉಪಯೋಗಿಸಲ್ವ ಸರ್, ಟೈಪ್ ಮಾಡಲ್ವ ಆರ್ಟಿಕಲ್ನು ಅಂತಂದೆ. ಇಲ್ಲ ನಾನು ಬರೆಯೋದಷ್ಟನ್ನು ಕೂಡ, ಬರ್ದಿರೋ ಪ್ರತಿ ಪದನೂ ಕೂಡ ಅಕ್ಷರನೂ ಕೂಡ ನಾನು ಬರದೇ ಇರೋದು ಇವತ್ತಿನವರೆಗೆ ಅಂತಂದರು. ಅವರು ಇಷ್ಟು ಸಾವಿರಾರು ಪುಟಗಳನ್ನು ಬರೆದಿದ್ದಾರೆ, 100ಕ್ಕೂ ಹೆಚ್ಚು ಪುಸ್ತಕ ಬರೆದಿದ್ದಾರೆ. ಆ ಸಾಹಿತ್ಯ ಕೃಷಿ ಒಳಗಿಂದ ಬರಬೇಕು ಅಂತಂದರೆ ಆ ಕಾನ್ಸ್ಟೆಂಟ್ ಇನ್ಸ್ಪಿರೇಷನ್ ಯಾವ ಥರ ಇರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿ. ಅವ್ರು ಎಷ್ಟು ಚಂದ ಬಟ್ಟೆ ಹಾಕ್ತಾರೋ, ಎಷ್ಟು ಚಂದ ಕಾಣಿಸ್ತಾರೋ, ಅವರ ಬರಹ ಕೂಡ ಅಷ್ಟೇ ಚೆನ್ನಾಗಿದೆ. ಅವರ ಹ್ಯಾಂಡ್ ರೈಟಿಂಗ್ ನೋಡಿದವರು ಬಹುಶಃ ಅದನ್ನು ಗುರುತಿಸ್ತಾರೆ. ದೀಸ್ ಆರ್ ಆಲ್ ಮಲ್ಟಿ ಡೈಮೆನ್ಷನ್ ಪರ್ಸನಾಲಿಟಿ. ಅವರು ದೇಶವನ್ನು ಸುತ್ತಿದ್ದಾರೆ, ಕೋಶವನ್ನು ಓದಿದ್ದಾರೆ. ನಮ್ಮಂಥ ಸಾವಿರಾರು ಜನಕ್ಕೆ ಅವರು ಹೋಗಿರುವಂಥ ಅನುಭವಗಳನ್ನು ಬರೆದೂ ಇದ್ದಾರೆ. ಆ್ಯಂಡ್ ಅವರಲ್ಲಿ ನನಗೆ ಇನ್ನೂ ಅಂಥ ಕಾಣೋದು ಅಂತಂದರೆ ಒಂದು ಜೀವನೋತ್ಸಾಹ. ಎಷ್ಟೋ ಸತಿ ನಾವು ಈಗ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀನಿ, ಇತ್ತೀಚೆಗೆ ಒಂದು ಭಾಳ ಒಂದೊಂದು ಟ್ರೆಂಡ್ ಅದು, ಹೌ ಟು ರಿಟೈರ್ ಎಟ್ 35, ಹೌ ಟು ರಿಟೈರ್ ಎಟ್ 40 ಅಂತ ವಿಡಿಯೋಗಳು. ಇನ್ನೂ ಸರಿಯಾಗಿ ಜೀವನನೇ ಪ್ರಾರಂಭ ಆಗಿರಲ್ಲ, 35 ವರ್ಷಕ್ಕೆ 40 ವರ್ಷಕ್ಕೆ ರಿಟೈರ್ಮೆಂಟ್ ಪ್ಲ್ಯಾನ್ಗಳು. ನನಗಲ್ಲ ಸರ್, ನಾವು ವಿಶ್ವೇಶ್ವರ ಭಟ್ರು ಗರಡಿಲಿರೋರು. ವಿಶ್ವೇಶ್ವರ ಭಟ್ರು 60 ಆಯಿತು, ಪ್ರವಾಸಿ ಪ್ರಪಂಚ ಅಂತ ಹೊಸ ವೆಂಚರ್ ಶುರು. ಇದು ಜೀವನೋತ್ಸಾಹ.
ಸರ್ ಆಸ್ ಎ ಎಡಿಟರ್ ನೀವೇನು ಮಾಡಿದ್ರಿ ಅಂತ ಹೇಳಿದ್ರು. ಆದರೆ ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೂ ಕೂಡ ಇವರ ಎಕ್ಸಾಂಪಲ್. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅವರಿಗೆ ಸ್ಟೆಂಟ್ ಹಾಕಬೇಕಾಯಿತು. ಅವರು ಇದು ನಮ್ಮ ಅಪೋಲೋ ಆಸ್ಪತ್ರೆಯಲ್ಲಿ ಇದ್ದರು. ವಿಷಯ ಗೊತ್ತಾಗಿದ್ದ ತಕ್ಷಣ ಓಡೋದೆ ನಾನು ಅವ್ರ ಹತ್ರ, ನೋಡ್ಬರೋಣ ಅಂತ. ಆಸ್ಪತ್ರೆ ಒಳಗೆ ಅವರ ವಾರ್ಡ್ ಒಳಗೆ ಹೋದರೆ ಇವರೇನಾ ಪೇಷಂಟು ಅಂತ. ಅಷ್ಟು ಕಳ್ಕಳಿಯಾಗಿ, ಅಷ್ಟು ನೀಟಾಗಿ ಕೂತ್ಕೊಂಡು ಮಾತಾಡಿ, ಅವತ್ತು ಅದೇ ಥರ ಇನ್ನು 3 ದಿವಸ 4 ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಕೂಡ ಕ್ಲೀನ್ ಶೇವ್ ಮಾಡಿ ಫ್ರೆಶ್ ಆಗಿ ಕೂತಿದ್ರು. ನಾನು ಅವ್ರನ್ನ ನೋಡಿ, ಬಿಟ್ರೆ ಇದು ನಾನು ಸುಳ್ಳು ಸುದ್ದಿ ಅನ್ಸತ್ತೆ, ಇದು ಯಾವುದೋ ಫೇಕ್ ನ್ಯೂಸು, ಯಾವುದೋ ಪ್ರ್ಯಾಂಕಿಂಗ್ ಮಾಡ್ತಾ ಇರ್ಬೋದಾ ನೀವು ಅಂತ. ಅಂದರೆ ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನು ಅವರಿಂದ ನಾವು ಇದನ್ನೆಲ್ಲ ಕಲಿಯೋವಂಥದ್ದು. ಅದರಲ್ಲೂ ನಮ್ಮ ಥರ ಯಂಗ್ಸ್ಟರ್ಸು ಭಾಳಷ್ಟು ಜನ. ಅವರಲ್ಲಿ ನನಗೆ ಇನ್ನೊಂದು ಭಾಳ ಕ್ವಾಲಿಟಿ ಇಷ್ಟ ಅಂತಂದರೆ, ಶೋಭಾ ಅವರು ಅದ್ರ ಬಗ್ಗೆ ಮಾತನಾಡಿದ್ರು, ಟೀಮ್ ಹೇಗೆ ಕಟ್ತಾರೆ ಏನು ಅಂತ. ನನಗೆ ಎಷ್ಟೋ ಸತಿ ಅನುಭವಕ್ಕೆ ಬಂದಿದೆ ಇದು. ಕೆಲವು ಸತಿ ನಾನು ಫೇಸ್ಬುಕ್ಕೋ ಟ್ವಿಟ್ಟರೋ ತೆಗೆದಾಗ ನನ್ನ ಟ್ಯಾಗ್ ಆಗಿರುತ್ತೆ, ವಿಶ್ವೇಶ್ವರ ಭಟ್ರು ಟ್ವೀಟ್ ಮಾಡಿದಾಗ. ಇನ್ವೇರಿಯಬಲಿ ಆ ಎಲ್ಲ ಟ್ವೀಟು ಕೂಡ ಬೆನ್ ತಟ್ಟಿ ಹೋಗ್ಲಿರುವಂಥ ಟ್ವೀಟ್ ಇರುತ್ತೆ. ಆದರೆ ಏನಾದರೂ ಒಂದು ತಿದ್ಕೊಳ್ಬೇಕು ಅಂತಿದ್ದಾಗ ವಿಶ್ವೇಶ್ವರ ಭಟ್ರು ಫೋನ್ ಮಾಡಿ ಹೇಳ್ತಾರೆ. ಇದೊಂದು ದೊಡ್ಡ ಜನರ ಗುಣ. ಅದು ಒಳ್ಳೆಯದನ್ನು 4 ಜನದ ಎದುರುಗಡೆ ಹೇಳಬೇಕು, ತಿದ್ಕೊಳ್ಳುವಂಥ ವಿಚಾರವನ್ನು ಗೌಪ್ಯವಾಗಿ ಹೇಳಬೇಕು ಅನ್ನೋದು. ಸ್ಮಾಲ್ ಥಿಂಗ್ಸ್, ಬಟ್ ಇಟ್ ಶೋಸ್ ವೈ ಹಿ ಈಸ್ ಅನ್ ಎಕ್ಸ್ಟ್ರಾಡಿನರಿ ಮ್ಯಾನ್ ಅಂತ. ಇನ್ನೊಂದು, ಎಲ್ಲರೂ ಭಾಳ ಜನ, ನಾನು ಅಜಿತ್ ಹನುಮಕ್ಕನವ್ರ ಜೊತೆ ಒಂದು ದಿವಸ ಮಾತನಾಡ್ತಾ ಅವರು ಹೇಳಿದರು, ಈಗ TRP ಉದಾಹರಣೆ ನೀವು ಹೇಳಿದ್ರಿ. ಒಬ್ಬ ನಾಯಕನಿಗೆ ಬೇಕಾಗುವಂಥ ಗುಣ ಏನು ಗೊತ್ತಾ? ಒಂದು ಟೀಮ್ ಕಟ್ಟೋನಿಗೆ, ಒಬ್ಬ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡೋನಿಗೆ ಕ್ರೈಸಿಸ್ ಬಂದಾಗ ಅವನ ತಲೆ ಕೊಡಬೇಕು, ಕ್ರೆಡಿಟ್ ಇದ್ದಾಗ ಅವನು ಹಿಂದಿರುವಂಥವ್ರನ್ನ ಮುಂದೆ ಬಿಡಬೇಕು. ವಿಶ್ವೇಶ್ವರ ಭಟ್ರ ಗುಣ ಅದು. ಇನ್ನೊಂದು ನನಗನ್ಸಿರೋದು ಅಂದರೆ, ವಿಶ್ವೇಶ್ವರ ಭಟ್ರು 24/7 ಜರ್ನಲಿಸ್ಟೇ, 24 ಗಂಟೆ ಅವ್ರ ಸಂಪಾದಕರೇ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಂದು 3-4 ತಿಂಗಳ ಹಿಂದೆ ನಾನು ಹವ್ಯಕ ಮಹಾಸಭಾದ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದಿದ್ರು. ವಿಶ್ವೇಶ್ವರ ಭಟ್ರ ಜೊತೆಗೆ ನಾನು ವೇದಿಕೆ ಹಂಚ್ಕೊಂಡಿದ್ದೆ. ಕಾರ್ಯಕ್ರಮ ಮುಗೀತು, ಕೆಳಗಡೆ ಬಂದು ಕೂತ್ವಿ. ಪಕ್ಕದಲ್ಲಿ ನಮ್ಮ ಸ್ನೇಹಿತರು, ಮ್ಯೂಚುವಲ್ ಫ್ರೆಂಡ್ ಅರುಣ್ ಶ್ಯಾಮ್ ಅವರು ವಿಶ್ವೇಶ್ವರ ಭಟ್ರ ಕಿವಿಗೆ ಹಾಕಿದ್ರು, ತೇಜಸ್ವಿಗೆ ಮದುವೆ ಫಿಕ್ಸ್ ಆಯ್ತಂತೆ. ಸರಿ, ಭಟ್ರು ಪಕ್ಕದಲ್ಲಿ ನನಗೆ ಕೇಳಿದ್ರು, ಕಂಗ್ರ್ಯಾಚುಲೇಷನ್ಸ್ ಅಪ್ಪ, ಹೌದಾ, ಏನು ಸಮಾಚಾರ ಅಂತ. ನಾನು ಹೌದು ಸರ್, ಏನೋ ಮಾತುಕತೆ ನಡೀತಾ ಇದೆ ಸರ್, ಕನ್ಫರ್ಮ್ ಆದಾಗ ಹೇಳ್ತೀನಿ ಸರ್ ಅಂತ ಅಂದೆ. ಸರಿ, ನಾನು ಮನೆಗೆ ಬಂದೆ. ಮಾರನೇ ದಿವಸ ಬೆಳಗ್ಗೆ ಎದ್ದೇಳ್ತೀನಿ, ಎಲ್ಲ ನ್ಯೂಸ್ ಪೇಪರಿಂದ, ಟಿವಿಯಿಂದ ನನಗೆ ಮಿಸ್ಡ್ ಕಾಲು, ಫೋನು. ನಾನು ಏನಾಗಿದೆಯಪ್ಪ, ಇದು ರಾಜಕೀಯದಲ್ಲಿ ಯಾವ್ದು ಏನಾಗಿರುತ್ತೋ ಗೊತ್ತಿಲ್ಲ, ಯಾವುದು ಫಸ್ಟು ಯಾಕೇನು ಅಂತ ವಿಷಯ ತೆಗೆದು ನೋಡಿದ್ರೆ, ವಾಟ್ಸ್ಯಾಪ್ ಓಪನ್ ಮಾಡಿದ್ರೆ ಫ್ರಂಟ್ ಪೇಜಲ್ಲಿ ಮದುವೆ ಆಗಿರೋ ಸುದ್ದಿನ ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ ಭಟ್ರು. ನಾನು ತಲೆ ಕೆಡಿಸ್ಕೊಂಬಿಟ್ಟೆ. ಫೋನ್ ಮಾಡಿದೆ ವಿಶ್ವೇಶ್ವರ ಭಟ್ರಿಗೆ, ಅಲ್ಲ ಸರ್, ಏನೋ ಪ್ರೈವೇಟಾಗಿ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಏನೋ ಮಾತಾಡಿದ್ದನ್ನು ನೀವು ಫ್ರಂಟ್ ಪೇಜ್ ಹೆಡ್ಲೈನ್ಸ್ ಮಾಡಿಬಿಟ್ರೆ ಹೆಂಗೆ ಸರ್ ಇದು ಅಂತ. ಅವ್ರೇ ಇಲ್ಲ ರೀ, ಭಾಳ ನ್ಯೂಸ್ ವ್ಯಾಲ್ಯೂ ಇದೆ ಇದರಲ್ಲಿ ಅಂದರು. ನಾನು ಆಮೇಲೆ ಅವ್ರಿಗೆ ಸ್ವಲ್ಪ ಬೇಜಾರಲ್ಲೇ ಹೇಳಿದೆ, ಆದರೂ ಸರ್ ಇದು ಇನ್ನೂ ಕನ್ಫರ್ಮ್ ಆಗಿ ಎಲ್ಲ ಆಗಿ ವೈಯಕ್ತಿಕ ವಿಷಯ ಹೇಗೆ ಹಾಕ್ಬಿಟ್ರಲ್ಲ ನೀವು ಅಂತ ಔಪಚಾರಿಕವಾದಂಥ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಅದಾದ 1 ಗಂಟೆ ಒಳಗಡೆ ವಿಶ್ವವಾಣಿ ಡಿಜಿಟಲ್ ಚಾನೆಲ್ನಲ್ಲಿ ವಿಶೇಷ ಇನ್ನೊಂದು ನ್ಯೂಸನ್ನು ಹಾಕ್ಸಿದ್ರು. ಅವತ್ತು ಕಲಿತೆ, ವಿಶ್ವೇಶ್ವರ ಭಟ್ರ ಹತ್ರ ನಥಿಂಗ್ ಈಸ್ ಆಫ್ ದ ರೆಕಾರ್ಡ್. ಎಲ್ಲವೂ ಕೂಡ ಹಿ ಈಸ್ ಅ 24/7 ಜರ್ನಲಿಸ್ಟ್, 24/7 ಸಂಪಾದಕ ಅಂತ. ವಿಶ್ವೇಶ್ವರ ಭಟ್ರು ನನ್ನಂಥ ಎಷ್ಟೋ ಜನ ಯುವಕರಿಗೆ, ಅದು ರಾಜಕಾರಣ ಕ್ಷೇತ್ರದಲ್ಲಿರ್ಬೋದು, ಪತ್ರಿಕೋದ್ಯಮದಲ್ಲಿರ್ಬೋದು,
ನಮ್ಮಂಥವರಿಗೆ ಪ್ರೇರಣೆ ಕೊಟ್ಟಿರುವಂಥ ಜೀವನ ನಡೆಸಿದ್ದಾರೆ. ನನಗೆ ಎಷ್ಟೋ ಸತಿ ಅನಿಸುತ್ತೆ, ಈಗ ನಾವೊಂದು ಡೆಲಿಗೇಷನಲ್ಲಿದ್ದೆ, 17-18 ದಿವಸ 6-7 ದೇಶ ಪ್ರವಾಸ. ಟೈಮ್ ಝೋನ್ಗಳು ಚೇಂಜ್ ಆಗ್ತಾಯಿತ್ತು, ಊಟ ಚೇಂಜ್ ಆಗ್ತಾಯಿತ್ತು. ಇದ್ರ ಮಧ್ಯದಲ್ಲಿ ಆ ಮೀಟಿಂಗ್ಗಳು ಅಟೆಂಡ್ ಮಾಡಿ ಆ ಮೀಟಿಂಗಿಗೆ ಪ್ರಿಪೇರ್ ಆಗಿ ಹೋಗೋದೇ ಬಹಳ ಕಷ್ಟ ಆಗ್ತಿತ್ತು. ಆದರೆ ವಿಶ್ವೇಶ್ವರ ಭಟ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಏನು ಅಂದರೆ, ನಾವು ಇಲ್ಲಿಂದ ಮಂಗಳೂರಿಗೋ ಕೋಲಾರಕ್ಕೋ ಬೆಳಗ್ಗೆ ಹೋಗಿ ವಾಪಸ್ ಸಾಯಂಕಾಲಕ್ಕೆ ಬಂದರೆ ಅಯ್ಯೋ ಸಾಕಪ್ಪ ಸುಸ್ತು ಅನ್ಸುತ್ತೆ. ಅವ್ರು ಇಷ್ಟು ಟ್ರಾವೆಲ್ ಮಾಡೋದ್ರ ಜೊತೆಗೆ ಅಲ್ಲಿನ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಸಾವಿರಾರು ಪುಟ ಬರೀತಾರಲ್ಲ, ಇಟ್ ಈಸ್ ಸಚ್ ಎನ್ ಎಕ್ಸ್ಟ್ರಾಡಿನರಿ ಕ್ವಾಲಿಟಿ. ಅದನ್ನು ಇಮ್ಯಾಜಿನ್ ಮಾಡಿ ನೀವು. ಈಗ ಇಲ್ಲಿರೋರು ನಾವೆಲ್ಲರೂ ಕೂಡ ಟ್ರಾವೆಲ್ ಮಾಡಿದ್ದೀವಿ. ಇಲ್ಲಿರೋ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಪ್ರವಾಸಕ್ಕೆ ಹೋಗಿದ್ದೀವಿ. ಆದರೆ ನಾವು ಯಾರೂ ಕೂಡ ಆ ಪ್ರವಾಸದಿಂದ ಬಂದು ಆ ಹೊಸತನದಲ್ಲಿ ಕೂತ್ಕೊಂಡು ಯಾರೂ ಬರೆದಿಲ್ಲ, ಅದನ್ನು ಡಾಕ್ಯುಮೆಂಟ್ ಮಾಡಿಲ್ಲ. ಆಮೇಲೆ ಅವ್ರ ಪ್ರವಾಸದ ಕಥೆಗಳನ್ನು ನೀವು ನೋಡಿ. ನಾವು ಟೂರಿಸ್ಟಾಗಿ ಹೋಗಿ ಬಂದಿರ್ತೀವಿ, ಅವರೊಬ್ಬ ಅಬ್ಸರ್ವರ್ ಆಗಿ ಹೋಗಿ ಬಂದಿರ್ತಾರೆ. ಎಷ್ಟೋ ಚಿಕ್ಕ ಚಿಕ್ಕ ಕಥೆಗಳು ನಮಗೆ ಕಣ್ಣಿಗೆ ಕಾಣಿಸಿರಲ್ಲ, ಅಂಥದ್ರಲ್ಲಿರೋ ಸ್ವಾರಸ್ಯವನ್ನು ಹುಡುಕ್ತಾರೆ. ಸದಾ ಕ್ಯೂರಿಯಾಸಿಟಿಯಿಂದ ಜೀವನ ಮಾಡಿದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆಯಾಗಿ ವಿಶ್ವೇಶ್ವರ ಭಟ್ರು ನಮ್ಮ ಮಧ್ಯದಲ್ಲಿದ್ದಾರೆ. ನಾನಿವತ್ತು ಅವ್ರಿಗೆ ಧನ್ಯವಾದ ಹೇಳಲಿಕ್ಕಷ್ಟೇ ಬಂದಿದ್ದು. ಆದರೆ ಇವತ್ತು ನನಗೆ ಇನ್ನೊಂದು ಭಾಳ ಖುಷಿಯಾಗಿದ್ದೇನು ಅಂತಂದರೆ, ವೇದಿಕೆ ಮೇಲೆ ನೀವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಯಕ್ತಿಗಳನ್ನು ಇಲ್ಲಿ ಸೇರಿಸಿದಿರೋ, ಅಷ್ಟೇ ಅದ್ಭುತವಾಗಿರುವಂಥ ಒಂದು ಶ್ರೋತೃ ವರ್ಗ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದೆ. ಇವತ್ತು ಕಾರ್ಯಕ್ರಮಗಳಿಗೆ ಹೋದರೆ ಒಂದು ಇಂಟೆಲಿಜೆಂಟ್ ಆಡಿಯನ್ಸ್ ಸಿಗುವಂಥದ್ದೇ ಬಹಳ ಕಷ್ಟ ಆಗ್ಬಿಟ್ಟಿದೆ. ಅದರಲ್ಲೂ ಬರವಣಿಗೆ ಇದನ್ನೆಲ್ಲ ಓದೋವಂಥದ್ದು ಒಂಥರ ಎಂಡೇಂಜರ್ಡ್ ಸ್ಪೀಶೀಸ್ ಆಗಿಬಿಟ್ಟಿದೆ ಇವತ್ತು. ಆದರೆ ಇವತ್ತು ಅದರ ಮಧ್ಯದಲ್ಲಿ ಇಂಥ ಒಳ್ಳೆ ಶ್ರೋತೃ ವರ್ಗವನ್ನು ಗಳಿಸಿ, ಇಂಥ ದೊಡ್ಡ ಅಭಿಮಾನಿ ವರ್ಗವನ್ನು ಗಳಿಸಿ 60ರ ಸಂವತ್ಸರಕ್ಕೆ ವಿಶ್ವೇಶ್ವರ ಭಟ್ರು ಕಾಲಿಟ್ಟಿದ್ದಾರೆ. ಅವರು ಪುಸ್ತಕಗಳು 200 ಆಗಲಿ, ಅವರು 100 ವರ್ಷ ನಮ್ಮ ಮಧ್ಯದಲ್ಲಿ ಇದ್ದು ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೆ, ಜೀವನೋತ್ಸಾಹಕ್ಕೆ ನಮ್ಮ ಮಧ್ಯದಲ್ಲಿ ಇದೇ ರೀತಿಯ ಪ್ರೇರಣೆಯಾಗಿರಲಿ ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ದ್ರೋಣಾಚಾರ್ಯರಿಗೆ, ಇಲ್ಲಿ ತನಕ ನಮ್ಮ ಬೆಟ್ ಕೇಳಿಲ್ಲ, ಅವರು ಎಂದೂ ಹಿಂದೆ ಇದ್ದು ಶಕ್ತಿಯಾಗಿ ಆಶೀರ್ವಾದ ಮಾಡಿರುವಂಥ ನಮ್ಮ ಗುರುಗಳಿಗೆ ನನ್ನ ನಮಸ್ಕಾರಗಳು, ಅಭಿನಂದನೆಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.